ನಮಸ್ಕಾರ. ಜೀವನದ ಮೂರು ಪ್ರಮುಖ ಘಟ್ಟಗಳು ಆ, ಬಾಲ್ಯ, ಯೌವನ, ಮುಪ್ಪು. ಈ ಮೂರು ಪ್ರಮುಖ ಘಟ್ಟಗಳನ್ನ ನಾವು ದಾಟಿ ಹೋಗ್ಬೇಕಾಗ್ತದ. ಈ ಮೂರರಲ್ಲಿಯೂ ಕೂಡ ನಮ್ಮನ್ನ ಕಾಡುವಂತ ಕೆಲವೊಂದು ವಿಚಾರಗಳಪ್ಪ. ಬಾಲ್ಯದಲ್ಲಿ ಅನೇಕ ಆಕಾಂಕ್ಷೆಗಳು, ಕನಸುಗಳನ್ನ ಕಟ್ಕೊಂತೀವಿ ನಾವು. ಆಕಾಂಕ್ಷೆಗಳಿಂದ ಆಟಗಳಲ್ಲಿ ಮೈಮರೆತು ಕಳ್ಕೊಂಡ್ಬಿಡ್ತೀವಿ. ಇನ್ನು ಯೌವನ ಬಂತು ಅಂದ್ರೆ ಅನೇಕ ಕನಸುಗಳಲ್ಲಿ ತೇಲಾಡ್ತಾ ಅಲ್ಲಿ ಮೈ ಮರ್ತ್ಬಿಡ್ತೀವಿ. ಮುಪ್ಪು ಬಂದಾಗ ಅನುಭವಗಳು ಇರ್ತಾವ ಮತ್ತು ನೆನಪುಗಳು ಅಷ್ಟೇ ಉಳ್ಕೊಂಡಿರ್ತಾವ. ಮತ್ತೆ ಇವು ಯಾವ ಸೇರಲ್ಲ. ಕಾಲ ಆಯ್ತು, ಇವು ಬಾಲ್ಯ, ಯೌವನ, ಮುಪ್ಪುಗಳು ಹಂಗೆ ಚಲಿಸ್ತಾ ಇರ್ತಾವ. ಚಲಿಸುವಂತ ಸಂದರ್ಭದಲ್ಲಿ ನಾವು ಬದುಕಬೇಕಾಗತ್ತೆ. ಚಲಿಸುವ ಬದುಕಿನಲ್ಲಿ ಸ್ಥಿರತೆಯಿಂದ ಬದುಕುವುದು ನಮ್ಮ ವಿಪರ್ಯಾಸದ ಬದುಕಿನ ಒಂದು ವಿಪರ್ಯಾಸ. ಚಲಿಸುತ್ತಿರುವ ಬದುಕಿನಲ್ಲಿ ಸ್ಥಿರತೆಯನ್ನ ಕಂಡುಕೊಳ್ಳುವುದು ನಮ್ಮ ವಿಪರ್ಯಾಸ. ಇಂಥ ಒಂದು ವಿಪರ್ಯಾಸ ಸಂದರ್ಭದಲ್ಲಿ ನಾವು ಎಚ್ಚರದಿಂದಿರ್ಬೇಕಂದ್ರೆ ಈ ಬದುಕಿನಲ್ಲಿ ಅನೇಕ ಸಮಸ್ಯೆಗಳು ಬಗೆಹರಿಸಿಕೊಂಡು ನಾನು ಬರುತ್ತೀನಿ ಅಂತ ಆಗೋದಿಲ್ಲ. ಸಮಸ್ಯೆಗಳನ್ನು ನೀಗಿದ ನಂತರನೇ ನಾ ಖುಷಿಯಿಂದ ಬದುಕ್ತೀನಿ ಅಂತ ಅಂದ್ರೆ ಆಗೋದಿಲ್ಲ. ಬದುಕು ಬಂದಂತೆ ಸ್ವೀಕರಿಸಿ ಅದರೊಂದಿಗೆ ನಾವು ಬದುಕಿದಾಗ ಮಾತ್ರ ಬದುಕುತ್ತದೆ. ಇಲ್ಲಾಂದ್ರ ಇಲ್ಲ. ಬದುಕನ್ನ ಬದುಕಬೇಕು ಅಂತಂದ್ರೆ ಬಂದಂತ ಬದುಕನ್ನ ನಾವು ಸ್ವೀಕರಿಸೋದನ್ನ ಕಲಿಯಬೇಕು. ಇಲ್ಲಿ ಸಮಸ್ಯೆಗಳನ್ನ ಎಲ್ಲವನ್ನ ನೀಗಿಸಿಕೊಂಡು ನಾನು ಬದುಕ್ತೀನಿ ಅಂತಂದ್ರೆ ಆಗದು. ಯಾಕಂದ್ರ ಸಮಸ್ಯೆಗಳೇ ಜೀವನ ಅಂತಿ. ಒಂದಾದ ನಂತರ ಒಂದು ಬಂದೇ ಬರ್ತಾವ. ಇದು ಮುಗಿಯದ ಕಥೆಯ ಸಮಸ್ಯೆಗಳನ್ನೋದು ಮುಗಿಯದ ಕಥೆ. ಅದು ಮುಗಿತದ ಅಂತ ಗೊತ್ತಿಲ್ಲ, ಇಲ್ಲಿ ಮುಗಿತದ ಅಂತ ಗೊತ್ತಿಲ್ಲ. ಅದಕ್ಕಾಗಿ ಬಂದಂತ ಸಮಸ್ಯೆಗಳ ಮಧ್ಯದಲ್ಲಿಯೇ ಕೂಡ ನಾವು ಸಂತೋಷವನ್ನ ಕಾಣುವಂತ ಒಂದು ದೃಷ್ಟಿಕೋನವನ್ನ ನಮ್ಮದು ಅನಿಸ್ಕೊಳ್ಬೇಕಾಗಿತ್ತು. ಆ ದೃಷ್ಟಿಕೋನಕ್ಕಾಗಿ ನಮ್ಮ ಬದುಕನ್ನ ನಾವು ಹಸನ್ ಮಾಡ್ಕೋಬೇಕಂತಂದ್ರೆ ಈ ಬಾಲ್ಯ, ಯೌವನ, ಮುಪ್ಪು ಅನ್ನೋ ಮೂರು ಹಂತಗಳಲ್ಲಿ ನಾವು ಬಾಲ್ಯ ಆಟೋಟಗಳಲ್ಲಿ ತಿಳಿಯದೇ ಕಳ್ಕೊಂಡ್ಬರ್ತೀವಿ. ಯೌವನ ಕನಸುಗಳಲ್ಲಿ ಅದನ್ನು ತಿಳಿಯದೇ ಕಳ್ಕೊಂಡ್ಬಿಡ್ತೀವಿ. ಮುಪ್ಪಿ ಬಂದಿಂತ ಎಲ್ಲ ಅರಿವಾಗಿರ್ತದ, ಆದ್ರೆ ಎಲ್ಲ ಕೈ ಜಾರಿ ಹೋಗಿರ್ತವ. ಉತ್ತಮ ಆರೋಗ್ಯ, ಉತ್ತಮ ದೇಹ, ಉತ್ತಮ ಮನಸ್ಥಿತಿಗಳೆಲ್ಲ ಕಳ್ಕೊಂಡು ಆಗ ಏನೋ ಸಾಧನೆ ಮಾಡ್ಬೇಕಂತ ಹೊರಟೇವಂತಂದ್ರ ಅದು ಆಗ್ಲಾರ ಕೆಲಸ ಆಗ್ಬಿಡ್ತು. ಆದರೂ ಕೂಡ ನಾವು ಅಲ್ಲಿ ಸ್ವಲ್ಪ ಎಚ್ಚರಗೊಂಡೇವು ಅಂತಂದ್ರೆ ಎಲ್ಲವೂ ಸಾಧ್ಯ ಆಯ್ತು. ಎಲ್ಲವನ್ನ ನಾವು ಸಾಧ್ಯ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸ್ವಲ್ಪ ಎಚ್ಚರಿಕೆ, ಬಂದಂತ ಬದುಕನ್ನ ಅನುಭವಿಸುವಂತಹ ಒಂದು ಮನಸ್ಥಿತಿ ನಮ್ದ ಇಸ್ಕೊಳ್ಬೇಕ. ಬಾಲ್ಯದಲ್ಲಿ ಸಂಪೂರ್ಣವಾಗಿ ಆಟೋಟಗಳಲ್ಲಿ ಮೈಮಸ್ತ್ ಬಿಡ್ತೀವಿ. ಆಟೋಟಗಳಲ್ಲಿ ಮೈಮಸ್ತು ಬದುಕಂದ್ರೆ ಅದೇ ಪ್ರಪಂಚ ಅಂತ ಕೊಂಡ್ಬಿಡ್ತೀವಿ. ಬರೀ ಆಟೋಟಗಳಷ್ಟೇ ಪ್ರಪಂಚ ಅಲ್ಲ, ಅದಕ್ಕೂ ಮಿಕ್ಕಿದ್ದು ಬದುಕು ಇದೆ ಅನ್ನೋದನ್ನು ನಾವು ಕಂಡ್ಕೊಳ್ಬೇಕಾ. ಕದ್ರು ಆಗೋದಿಲ್ಲ. ಬಾಲ್ಯ ಎಲ್ಲವರಿಗೆ ಮಾತ್ರ ಆಗ್ತದ. ಆದ್ರೆ ಯೌವನ ಬಂದಾಗ ಮಾತ್ರ ಸ್ವಲ್ಪ ನಮ್ಮ ತಿಳುವಳಿಕೆ ಮಟ್ಟವನ್ನು ನಾವು ವಿಸ್ತರಿಸಿಕೊಂಡ ಅಲ್ಲಿ ಬದಲಾವಣೆ ಸಾಧ್ಯ ಆಯ್ತು. ಅಲ್ಲಿ ಅಗಾಧವಾದ ಶಕ್ತಿಯನ್ನು ನಮ್ಮ ಬದುಕನ್ನ ಬೆಳಗಿಸಲಿಕ್ಕಾಗಿ ನಾವು ಬಳಸ್ಕೊಳ್ಳಲಿಕ್ಕೆ ಸಾಧ್ಯ ಇದೆ. ಅಂತ ಬದುಕನ್ನ ಬೆಳಗಿಸುವ ಒಂದು ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಡ್ಬೇಕಾಗ್ತದೆ. ಅವಾಗ ಬದುಕು ನಿಜವಾಗ್ಲೂ ಸುಂದರ ಬದುಕಾಗ್ತದ. ಆ ನೆನಪುಗಳ ಕಾಟನೇ ಇರೋದಿಲ್ಲ, ಕನಸುಗಳ ಕಾಟನೇ ಇರುವುದಿಲ್ಲ, ಆಕಾಂಕ್ಷೆಗಳ ಹಂಬಲನು ಅತಿಯಾಗಿ ಕಾಡುವುದಿಲ್ಲ. ಎಲ್ಲವೂ ಸುಂದರ ಸುಖಮಯ ಜೀವನ ನಮ್ದಾಗಿತ್ತು. ಅಂತ ಸುಂದರ ಸುಖಮಯ ಜೀವನವನ್ನು ನಮ್ದಾಗಿಸ್ಕೊಡೋದಕ್ಕೆ ನಾವು ಚೂರು ಪ್ರಜ್ಞಾವಂತರಾಗ್ಬೇಕಾಗ್ತದೆ. ಮೈ ಮರ್ತೇವು, ಅಲ್ಲೆಲ್ಲ ಕಳ್ಕೊಂಡೆವು ಅಂತ. ಅದಕ್ಕೆ ಎಚ್ಚರ ಆಗಬೇಕು. ಯೌವನದಲ್ಲಿ ನಾವು ಎಚ್ಚರಿಕೆಯನ್ನು ಗಳಿಸ್ಬೇಕು. ನಂತರ ಅಂತರಲ್ಲಿ ಕೂಡ ಎಚ್ಚರಿಕೆಯನ್ನು ಗಳಿಸ್ಕೊಂಡು ಜೀವನವನ್ನ ನಿರ್ವಹಿಸ್ತಾ ಸಾಗ್ತೀವಿ ಅಂತಂದ್ರೆ ಸರಳಾದಂತ ಒಂದು
ಸುಂದರವಾದಂತ ಜೀವನ ನಪ್ಪಾಗಿರ್ತ. ಈ ಸರಳ ಸುಂದರ ಜೀವನಕ್ಕೆ ಎಷ್ಟು ಜೀವನ ಚಂದ ಮಾಡ್ಕೊಂತೀವಿ ಅಷ್ಟು ಚಲೋ. ಯಾಕಂದ್ರೆ ಕಳೆದಂಗೆ ಮತ್ತಂತೂ ವಾಪಸ್ ಬರೋದಿಲ್ಲ. ಬಾಲ್ಯ ಕಳೆದೋಯ್ತು, ಯೌವನ ಕಳೆದೋಯ್ತು, ಮುಪ್ಪು ಬಂತು. ಅದನ್ನು ವಾಪಸ್ ನಾವು ಪಡಿತೀವಿ ಅಂತ ಆಗತ್ತೆ. ಎಷ್ಟು ಚಂದಾಗಿ ಬದುಕಕ್ ಸಾಧ್ಯದ ಅಷ್ಟು ಚಂದಾಗಿ ನಾವು ಬದುಕನ್ನ ಬದುಕ್ಬೇಕು. ಅಂದ್ರೆ ನನ್ನ ಬದುಕನ್ನು ನಾವು ಕಟ್ಟಿಕೊಳ್ಬೇಕು. ಅವಾಗ ಸುಂದರವಾದ ಬದುಕು ನಮ್ದಾಗ್ತದ್ರ. ಬದುಕಿನ ಪ್ರತಿ ಕ್ಷಣಗಳನ್ನ ನಾವು ಸುಂದರವಾಗಿ ಮಾಡ್ಕೊಳ್ಬೇಕು ಅಂತಂದ್ರೆ ಈ ಕನಸುಗಳ ಕಾಟಗಳಿಂದ, ನೆನಪುಗಳ ಯಾತನೆಗಳಿಂದ ದೂರ ಸ್ವಲ್ಪ ನಿಲ್ಬೇಕು. ಕನಸುಗಳ ಕಾಟ ಕಡಿಮೆ ಆಗ್ಬೇಕು, ನೆನಪುಗಳ ನೋವು ಕಡಿಮೆ ಆಗ್ಬೇಕು. ಅಂದ ವಾಸ್ತವದಲ್ಲಿ ನಾವು ಬದುಕಲು ಆರಂಭಿಸೋದನ್ನ ಸ್ವಲ್ಪ ನಾವು ರೂಢಿ ಮಾಡ್ಕೊಳ್ತಾ ಹೋದೆವು ಅಂತಂದ್ರೆ ಬದುಕು ಸುಂದರವಾಗ್ತವೆ. ಕ್ಷಣವೊಬ್ಬರ ನಾವು ಬದುಕಿದಂತೆ ಆಗ್ತದೆ. ಯಾಕಂದ್ರೆ ಸಮಸ್ಯೆಗಳು ಬಗೆಹರ್ತಾವಂತ ಇಲ್ಲಿ ಕಾಯುವುದೇ ಒಂದು ನಮ್ಮ ನೆಪ ಆಗ್ತದ ಅಷ್ಟೇ ಹೊತ್ತು ಅದರಿಂದ ಏನೂ ಸಿಗೋದಿಲ್ಲ. ಒಂದು ಮುಗಿಟಿಗೆ ಮತ್ತೊಂದು ಬಂದ್ಕೊಂಡಿರ್ತಾವ. ಈ ಬಂದುಕೊಂಡಿರ್ತಕ್ಕಂಥ ಸಮಸ್ಯೆಗಳ ನತ್ತದಲ್ಲಿಯೂ ಕೂಡ ನೆಮ್ಮದಿಯನ್ನ ನಾವು ಕಂಡ್ಕೊಂಡು ನಮ್ಮ ಬದುಕನ್ನು ನಾವು ಕಟ್ಕೊಳ್ಳುವಂತ ಒಂದು ಸುಂದರವಾದ ಆಲೋಚನೆಗಳು ನಮ್ಮಲ್ಲಿಗೆ ಇರಬೇಕು. ಸುಂದರವಾದ ಕಾರ್ಯಗಳು ನಮ್ಮಲ್ಲಿ ಇರಬೇಕು. ಇತ್ತು ಮುಂದ್ರ ಬಹಳ ಸೊಗಸಾದ ಜೀವನ ನಂದ ಆಗ್ಯಪ್ಪ ಅಂತ ನನ್ನ ಒಂದು ಅನಿಸಿ. ಧನ್ಯವಾದಗಳು.